ಗಡಿ ವಿಚಾರದಲ್ಲಿ ಸದಾ ಖ್ಯಾತೆ ತೆಗೆಯುವಂತಹ ಮಹಾರಾಷ್ಟ್ರ ಮತ್ತೆ ಕಾಲು ಕೆರೆದುಕೊಂಡು ಬಂದಿದೆ. ಈ ಬಾರಿ ಬೆಳಗಾವಿ ಡಿಸಿಯನ್ನೇ ಬೆದರಿಸುವಂತಹ ತಂತ್ರಕ್ಕೆ ಮುಂದಾಗಿದೆ. ಜಿಲ್ಲಾಧಿಕಾರಿಗಳ ವಿರುದ್ಧವೇ ಮಹಾರಾಷ್ಟ್ರ ಸಂಸದ ಹಕ್ಕುಚ್ಯುತಿ ಮಂಡನೆಗೆ ಯತ್ನಿಸಿದ್ದು, ಇದರ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿವೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ವಿರುದ್ಧ ಮಹಾರಾಷ್ಟ್ರ ಸಂಸದ ಸಿಡಿದು ನಿಂತಿದ್ದಾರೆ. ಮಹಾರಾಷ್ಟ್ರ ಏಕನಾಥ್ ಶಿಂದೆ ಬಣದ ಹಾತಕಣಗಿರಿ ಕ್ಷೇತ್ರದ ಸಂಸದ ಧೈರ್ಯಶೀಲ ಮಾನೆ ಬೆಳಗಾವಿ ಡಿಸಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಅವಕಾಶ ನೀಡುವಂತೆ ಕೋರಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ದೂರು ನೀಡಿ ಉದ್ದಟತನ ಮೆರೆದಿದ್ದಾರೆ. ಬೆಳಗಾವಿ ಪ್ರವೇಶ ತಡೆ ಹಿಡಿದಿದ್ದಕ್ಕೆ ಸಿಡಿದೆದ್ದ ಮಹಾ ಸಂಸದ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ಹಕ್ಕುಚ್ಯುತಿ ಮಂಡನೆಗೆ ಮನವಿ. ಅಷ್ಟಕ್ಕೂ ಮಹಾರಾಷ್ಟ್ರ ಸಂಸದನ ಆಕ್ರೋಶಕ್ಕೆ ಕಾರಣ ಬೆಳಗಾವಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದು. ಇದನ್ನೇ ದೂರಿನಲ್ಲಿ ಉಲ್ಲೇಖಿಸಿರುವ ಧೈರ್ಯಶೀಲ ಮಾನೆ, ಪ್ರತಿ ವರ್ಷ ಎಂಇಎಸ್ ಮತ್ತು ಮರಾಠಿ ಭಾಷಿಕರು ಬೆಳಗಾವಿಯಲ್ಲಿ ಕರಾಳ ದಿನ ಆಚರಿಸುತ್ತಾರೆ. ನನಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ. ಆದರೂ ಮೊಹಮ್ಮದ್ ರೋಷನ್ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಾನು ಬೆಳಗಾವಿಗೆ ಹೋಗುವುದನ್ನು ತಡೆದಿದ್ದಾರೆ. ನನ್ನ ಹಕ್ಕು ಕಸಿದ ಅವರ ವಿರುದ್ಧ ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣ ದಾಖಲಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಹಾ ಸಂಸದನ ವಿರುದ್ಧ ಸಿಡಿದೆದ್ದ ಕನ್ನಡ ಪರ ಸಂಘಟನೆಗಳು. ಜಿಲ್ಲಾಧಿಕಾರಿ ಪರ ನಿಲ್ಲುವಂತೆ ರಾಜ್ಯದ ಸಂಸದರಿಗೆ ಎಚ್ಚರಿಕೆ. ಜಿಲ್ಲಾಧಿಕಾರಿಗಳ ವಿರುದ್ಧ ದೂರು ನೀಡಿದ ಮಹಾ ಸಂಸದನ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಕರವೇ ನಾರಾಯಣಗೌಡ ಬಣದ ಕಾರ್ಯಕರ್ತರು ಮಹಾ ಸಂಸದ ಧೈರ್ಯಶೀಲ್ ಮಾನೆ ವಿರುದ್ಧ ಅಣಕು ಶವ ತಂದು ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾಕಾರರು ಮಾನೆ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಅಣಕು ಶವಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ಮರಾಠಿಗರನ್ನು ಪ್ರಚೋದನೆ ಮಾಡುವಂಥ ಕೆಲಸವನ್ನು ಧೈರ್ಯಶೀಲ ಮಾನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ದಾಖಲೆಗಳು ನಮಗದಾವು. ಆ ಸಂದರ್ಭದೊಳಗೆ ಬೆಳಗಾವಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡಬಾರದು ಅಂತ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ನಿರ್ಬಂಧ ಮಾಡಿದ್ದಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳು ಅನೇಕ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ. ರಾಜ್ಯದ ಸಂಸದರು, ವಿಶೇಷವಾಗಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಸಚಿವರು, ಕುಮಾರಸ್ವಾಮಿ ಸಚಿವರು, ಶೋಭಾ ಕರಂದ್ಲಾಜೆ, ಸೋಮಣ್ಣ ಕೂಡಲೇ ಓಂ ಬಿರ್ಲಾ ಅವರಿಗೆ ಭೇಟಿ ಆಗಬೇಕು. ಯಾವ ಸಂದರ್ಭದೊಳಗೆ ನಿರ್ಬಂಧ ಮಾಡಿದೆ ಅನ್ನೋದನ್ನು ತಿಳಿಸಬೇಕು. ಕರ್ನಾಟಕ ಸರ್ಕಾರ ನಿಲುವನ್ನು ಅವರು ತಿಳಿಸಬೇಕು. ಮಾನೆ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿದ ಸಂಸದ ಜಗದೀಶ್ ಶೆಟ್ಟರ್, ಲೋಕಸಭಾ ಸ್ಪೀಕರ್ ಅವರಿಗೆ ಪತ್ರ ಬರೆದು ನೇರವಾಗಿ ಭೇಟಿಯಾಗಿ ವಸ್ತುಸ್ಥಿತಿ ತಿಳಿಸುತ್ತೇನೆ ಎಂದಿದ್ದಾರೆ. ಇದೇ ವೇಳೆ ಗಡಿ ತಂಟೆಗೆ ಬರದಂತೆ ಮಹಾ ಸಂಸದರಿಗೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಿ ಭಾಷಣ ಮತ್ತೊಂದು ಆಗಬಾರ್ದು ಅನ್ನುವಂಥ ಕಾರಣ ಸಲುವಾಗಿ, ಜನರಲ್ಲಿ ಸಂಘರ್ಷ ಆಗಬಾರ್ದು ಅನ್ನುವಂಥ ಕಾರಣ ಸಲುವಾಗಿ ಅವರು ಆದೇಶ ಹೊರಡಿಸಿದ್ದಾರೆ. ನಿರ್ಬಂಧದ ಆದೇಶ ಇದು ಸಂಪೂರ್ಣವಾಗಿ ಕಾನೂನು ಬದ್ಧತೆ ಇದೆ. ಇದರಲ್ಲಿ ಯಾವುದೂ ತಪ್ಪಿಲ್ಲ. ಈ ರೀತಿಯಾದಂಥ ಒಂದು ಹಠಮಾರಿ ಧೋರಣೆ, ಈ ರೀತಿಯಾದ ಜಗಳಗಂಟ ಧೋರಣೆ ಮಹಾರಾಷ್ಟ್ರದ ಲೀಡರ್ಸ್ ಯಾವಾಗಲೂ ಮಾಡ್ತಾ ಇದ್ದಾರೆ. ಅದನ್ನು ನಾನು ಖಂಡಿಸ್ತಾ ಇದ್ದೇನೆ. ಮಹಾ ಸಂಸದ ಬೆಳಗಾವಿ ಜಿಲ್ಲಾಧಿಕಾರಿ ವಿರುದ್ಧ ದೂರು ನೀಡಿ ಉದ್ದಟತನ ಮೆರೆಯುತ್ತಿದ್ದಂತೆ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಮುಂದೆ ಇದು ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ಸಹದೇವ ಮಾನೆ, TV9 ಬೆಳಗಾವಿ.